ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ವಾಯು ನೆಲೆ ಧ್ವಂಸ ಮಾಡಿದೆ ಅಮೆರಿಕ. ಈಗ ಇರಾನ್ನ ಕ್ಷಿಪಣಿ ಅಡಗುದಾಣವು ಕೂಡ ಒಡಿಸ್ ಆಗಿದೆ. ಅಮೆರಿಕದ ಮಿಸೈಲ್ಗಳಿಗೆ ಇರಾನ್ನ ಕ್ಷಿಪಣಿಗಳನ್ನ ಅಡಗಿಸಿದಂತಹ ತಾಣವನ್ನ ಒಡಿಸ್ ಮಾಡಲಾಗಿದೆ, ಧ್ವಂಸ ಮಾಡಿದೆ ಅಮೆರಿಕ ಸೇನೆ. ಇರಾನ್ ಕ್ಷಿಪಣಿ ಅಡಗುತಾಣ ಒಡಿಸ್ಸಾಗದ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಗಿಸ್ತಾ ಇದ್ದ ಟ್ರಕ್ ಧ್ವಂಸಗೊಂಡಿದೆ. ಆಪರೇಷನ್ ಎಫಿಕ್ ಫ್ಯೂರಿಗೆ ಹಲವು ಶಸ್ತ್ರಾಸ್ತ್ರಗಳ ಬಳಕೆಯಾಗ್ತಾ ಇದೆ. ಈ ಆಪರೇಷನ್ಗೆ ಅಮೆರಿಕ ಇಟ್ಟಂತಹ ಹೆಸರಿದು ಎಫಿಕ್ ಫ್ಯೂರಿ. ಅನೇಕ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ ಮಾಡಲಾಗ್ತಾ ಇದೆ. B2 ಬಾಂಬರ್, ಸೂಸೈಡ್ ಡ್ರೋನ್ ಬಳಸಿ ಆಪರೇಷನ್ ಅನ್ನ ಮಾಡಲಾಗ್ತಾ ಇದೆ. ಇರಾನಿನ ಕ್ಷಿಪಣಿಗಳ ಮೇಲೆ 2000 ಪೌಂಡ್ ಬಾಂಬ್ ಅನ್ನ ಹಾಕಿರು. B2 ಬಾಂಬರ್ಗಳ ಮೂಲಕ ಕ್ಷಿಪಣಿಗಳ ನೆಲೆಯನ್ನ ಒಡಿಸ್ ಮಾಡಲಾಗಿದೆ. B2 ಕಪ್ಪು ಹಕ್ಕಿ ತರ ಕಾಣಿಸುವಂತಹ ಯುದ್ಧ ವಿಮಾನ, ಅತಿ ದೊಡ್ಡ ಬಾಂಬ್ಗಳನ್ನ ಹೊತ್ತೊಯ್ಯುವಂತಹ ಫೈಟರ್ ಜೆಟ್ ಅದು ಅಮೆರಿಕದ ಬಳಿ ಇರುವಂಥದ್ದು B2. ಅದನ್ನ ಬಳಕೆ ಮಾಡಿಕೊಳ್ಳಲಾಗಿದೆ 2000 ಪೌಂಡ್ ಇರುವಂತಹ ಮಿಸೈಲ್ಗಳನ್ನ ಉಡಾಯಿಸೋದಕ್ಕೆ. ಇನ್ನು ಮತ್ತೊಂದು ಕಡೆ ಖಮೇನಿ ಹತ್ಯೆ ನಂತರದಲ್ಲಿ ಇರಾನ್ ಕೂಡ ಸುಮ್ಮನಿಲ್ಲ, ರೊಚ್ಚಿಗೆದ್ದಿದೆ. ಇಸ್ರೇಲ್ ಸೇರಿ ಅಮೆರಿಕ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕದ ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಕುವೈತ್ನ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ ಇರಾನ್. ಜೆರುಸಲೆಂ, ಅಬುದಾಬಿ, ಮನಾಮ್, ದುಬೈ ಮೇಲೆ ದಾಳಿಯಾಗಿದೆ ಇರಾನ್ ಕಡೆಯಿಂದ. ಅಂದ್ರೆ ಎಲ್ಲೆಲ್ಲಿ ತಾತ್ಕಾಲಿಕವಾದಂತಹ ಬೇಸ್ಗಳನ್ನ, ಮಿಲಿಟರಿ ಬೇಸ್ಗಳನ್ನ ಅಮೆರಿಕ ಮಾಡಿಕೊಂಡಿದೆ, ಅಲ್ಲಿ ದೋಹಾದಲ್ಲಿ ಪ್ರಬಲ ಸ್ಫೋಟದ ಸದ್ದು ಕೇಳಿಸಿದೆ. ಅಮೆರಿಕದ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. F-15 ವಿಮಾನ ಹೊಡೆದುರುಳಿಸಿದ ಇರಾನ್. ಕುವೈತ್ನಲ್ಲಿ F-15 ವಿಮಾನ ಪತನ ಆಗಿದೆ, ಹೊಡೆದು ಉರುಳಿಸಿದೆ ಇರಾನ್. ಇನ್ನು ಈ F-15 ವಿಮಾನದಲ್ಲಿದ್ದಂಥ ಪೈಲಟ್ ಬಚಾವಾಗಿದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕುವೈತ್ನಲ್ಲಿ F-15 ಹೊಡೆದು ಉರುಳಿಸಿರುವುದು ಇರಾನ್, ಅಮೆರಿಕದ ಫೈಟರ್ ಜೆಟ್. Yes, 1 minute. لا لا شبه الدبة 1 minute. 1 minute. أمريكي. Yes. ಇಸ್ರೇಲ್ ಮತ್ತು ಅಮೆರಿಕಾಗೆ ಮತ್ತೆ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ ಇರಾನ್. ಇರಾನ್ನ ಭದ್ರತಾ ಮುಖ್ಯಸ್ಥ ಎಚ್ಚರಿಸಿದ್ದಾರೆ ಅಮೆರಿಕಾಗೆ. ಅಲಿ ಅರ್ಜಾನಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕಾಗೆ ಮತ್ತು ಇಸ್ರೇಲ್ಗೆ. ಇರಾನಿನ ಭದ್ರತಾ ಮುಖ್ಯಸ್ಥ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಭಯದಲ್ಲಿದ್ದಾರೆ. ಅಮೆರಿಕದ ಸೈನಿಕರ ಸಾವು ನೋವಿನ ಆತಂಕವಿದೆ ಅವರಿಗೆ ಅಂತ ಇರಾನ್ ಹೇಳಿದೆ. ಇರಾನ್ನ ಭದ್ರತಾ ಮುಖ್ಯಸ್ಥ ಹೇಳಿರೋದು. ಇರಾನ್ ರಾಷ್ಟ್ರವು ತನ್ನನ್ನು ತಾನು ರಕ್ಷಿಸಿಕೊಳ್ತಾ ಇದೆ. ಇರಾನ್ನ ಸಶಸ್ತ್ರ ಪಡೆಗಳು ಆಕ್ರಮಣ ಆರಂಭಿಸಿಲ್ಲ ಇನ್ನೂ ಕೂಡ. ಆದ್ರೆ ನಾವು ಆಕ್ರಮಣ ಶುರು ಮಾಡಿಬಿಟ್ರೆ ಇನ್ನಷ್ಟು ಹಾನಿಯಾಗುತ್ತೆ ಅಂತ ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಅರ್ಜಾನಿ ವಾರ್ನ್ ಮಾಡಿದ್ದಾರೆ ಇಸ್ರೇಲ್ ಮತ್ತು ಅಮೆರಿಕಾಗೆ. ಅವರಿಗೀಗ ಭೀತಿ ಶುರುವಾಗಿದೆ ಅಂತ ಇದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದು. ನಮ್ಮ ಭದ್ರತಾ ಪಡೆಗಳು ಇನ್ನೂ ಕೂಡ ಸಂಪೂರ್ಣವಾಗಿ ಅಟ್ಯಾಕ್ಗೆ ನಿಂತ್ಕೊಂಡಿಲ್ಲ. ಹಾಗೇನಾದ್ರೂ ನಾವು ಶುರು ಮಾಡಿದ್ರೆ ಅತ್ಯಧಿಕ ಸಾವು ನೋವುಗಳು ಅಮೆರಿಕ ಇಸ್ರೇಲ್ನಲ್ಲಿ ಆಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನಿನ ಭದ್ರತಾ ಮುಖ್ಯಸ್ಥ ಅಲಿ ಲರ್ಜಾನಿ.
ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿಯಾಗಿದೆ. ಕುವೈತ್ನಲ್ಲಿರುವಂತಹ ಕಚೇರಿ, ಅಮೆರಿಕದ ರಾಯಭಾರಿ ಕಚೇರಿ ಇದು. ಅಲ್ಲಿ ಕುವೈತ್ನಲ್ಲಿ ದಾಳಿಯಾಗಿದೆ. ಇರಾನ್ ಕಡೆಯಿಂದ ಡ್ರೋನ್ ದಾಳಿ ಮಾಡಲಾಗಿದೆ. ರಾಯಭಾರ ಕಚೇರಿ ಸುತ್ತಲೂ ಕೂಡ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಶಹೀದ್ 136 ಅನ್ನುವಂತಹ ಡ್ರೋನ್ ಮೂಲಕ, ಆ ಡ್ರೋನ್ ಹೆಸರಿತ್ತು ಶಹೀದ್ 136. ಈ ಡ್ರೋನ್ ಅನ್ನು ಬಳಸಿಕೊಂಡು ದಾಳಿ ಮಾಡಿರುವಂತಹ ಅನುಮಾನ ಇದೆ, ಶಂಕೆ ಇದೆ. ಇರಾನ್ ದಾಳಿಯಿಂದ ಅಮೆರಿಕದ ರಾಯಭಾರ ಕಚೇರಿ ಧ್ವಂಸವಾಗಿದೆ. ಕುವೈತ್ನಲ್ಲಿರುವಂತಹ ರಾಯಭಾರ ಕಚೇರಿ ಇದು. ಕುವೈತ್ ನಾಗರಿಕರಿಗೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಟಾರ್ಗೆಟ್ ಮಾಡಿದ್ದು ಕುವೈತ್ನಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ. ರಾಯಭಾರ ಕಚೇರಿ ಸುತ್ತಮುತ್ತಲೂ ಕೂಡ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ F-15 ಫೈಟರ್ ಜೆಟ್, ಅಮೆರಿಕದ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿರುವುದು ಇರಾನ್. ಪೈಲಟ್ ಬಚಾವಾಗಿದ್ದಾರೆ. ಸೊ ಇರಾನ್ ಕೂಡ ಇಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾ ಇದೆ, ನಾವು ಸುಮ್ಮನೆ ಇರೋದಿಲ್ಲ ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ಗ್ರೂಪ್ ಕ್ಯಾಪ್ಟನ್ ಗಣೇಶ್ ರವಿಕುಮಾರ್, ನಿವೃತ್ತ ಏರ್ಫೋರ್ಸ್ ಅಧಿಕಾರಿ, ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಇವರೇ, ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಸರ್ ಇದು ತುಂಬಾ ಕಾಸ್ ಆಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ನಿನ್ನೆಯಿಂದ ಹೇಳ್ತಾ ಇದ್ವಿ, ಇಷ್ಟೆಲ್ಲ ಅಟ್ಯಾಕ್ಸ್ಗಳು ಆಗ್ತಾ ಇದೆ. ರಷ್ಯಾ ಉಕ್ರೇನ್ ವಾರ್ ಶುರುವಾದಾಗಲೂ ಕೂಡ ಇಂಥದ್ದೇ ಟಾಕ್ ಇತ್ತು. ಇದೇನಾದರೂ ಮೂರನೇ ವರ್ಲ್ಡ್ ವಾರ್ಗೆ ಮುನ್ನುಡಿ ಬರೆದು ಬಿಡುತ್ತಾ ಅನ್ನುವಂಥ ಟಾಕ್ಗಳಿತ್ತು. ಬಟ್ ಈಗ ಅದು ಮತ್ತೆ ಮುನ್ನೆಲೆಗೆ ಬಂದಿದೆ. ಬಟ್ ನಿನ್ನೆವರೆಗೂ ಕೂಡ ಇಲ್ಲ ಅನ್ನುವಂಥ ಆನ್ಸರ್ಸ್ಗಳು ಎಕ್ಸ್ಪರ್ಟ್ಸ್ಗಳಿಂದ ಬರ್ತಾ ಇತ್ತು. ನೀವು ಹೇಗೆ ನೋಡ್ತೀರಿ ಇದನ್ನ ಇವತ್ತಿನ ಬೆಳವಣಿಗೆ ಆದ್ಮೇಲೆ? ನನ್ ಕೇಳಿದ್ರೆ ಇದು ವರ್ಲ್ಡ್ ವಾರ್ 3 ಹೋಗೋ ಸ್ಟೇಜ್ ಗಂತ ಇಲ್ಲ ಇದು. ಈಗ ಇರಾನ್ ನಾವು ನೋಡಿದ್ರೆ ಹೊಡೆತ ಬಿದ್ದಿದ್ರು ದೇಶ ಅದು ಈಗ ಸದ್ಯಕ್ಕೆ. ಮತ್ತೆ ಅವ್ರ ಹತ್ರ ಇರೋ ಕೇಪಬಿಲಿಟಿ ಎಲ್ಲ ನೋಡಿದ್ರೆ ಆತರ ಸ್ಟೇಜ್ಗೆ ಎಸ್ಕಲೇಟ್ ಮಾಡಕ್ ತುಂಬಾ ಕಷ್ಟ. ಸೊ ಇದು they have already gone down. It is as good as US and Israel ಅವರು ಗೆದ್ದೋಗಿರೋಂತ ಯುದ್ಧ ಇದು ಆಸ್ ಆಫ್ ನೌ. ಇದು ಒಂದೇ ಟೇಪರಿಂಗ್ ಫೇಸ್ ಇದು. ಈಗ ಏನಿದೆಯೋ ಅವ್ರ ಹತ್ರ ಒಂದಷ್ಟು ಮಾಡ್ಬಿಟ್ಟು ದೇ ವಾಂಟ್ ಟು ಅಟ್ ಲೀಸ್ಟ್ ಕಮ್ ಟು ಎ ನೆಗೋಷಿಯೇಷನ್ ಟೇಬಲ್. ಅದರಲ್ಲಿ ಒಂದ್ ಸ್ವಲ್ಪ ಬೆನಿಫಿಟ್ಸ್ ಆದ್ರೂ ಬರ್ಲಿಕ್ಕೆ ಇದೆಯಾ ಅಂತ ನೋಡುವಂತ ಸ್ಟೇಜು. ಇನ್ ಎನಿ ಕೇಸ್ ಫಾರ್ ಶೋರ್ ಇದು ವರ್ಲ್ಡ್ ವಾರ್ ಸ್ಟೇಜ್ 3 ಸ್ಟೇಜ್ಗೆ ಹೋಗುವಂತ ಏನು ನಮ್ಗೆ ಕಾಣಿಸ್ತಾ ಇಲ್ಲ ಆ ತರ ಫಿಸಿಬಿಲಿಟಿ. ಇವನ್ ಅವ್ರು ಟಾರ್ಗೆಟ್ ಆಗಿದ್ದು ಖಮೇನಿಯನ್ನ ಮುಗಿಸ್ಬಿಟ್ರು, ಹತ್ಯೆ ಮಾಡಿಬಿಟ್ರು ಅಂದಾಗ ಅವರ ಟಾರ್ಗೆಟ್ ರೀಚ್ ಆಯಿತು. ಸೊ ಅಲ್ಲಿಗೆ ಮುಗೀತು ಅನ್ನುವಂಥ ಅರ್ಥದಲ್ಲೇನೆ ಸರ್ ಇದು? ಅವ್ರನ್ನ ತೀರ್ಸೋದು ಒಂದು ಪಾಯಿಂಟ್. ಮೇನ್ ಇಂಟೆನ್ಷನ್ ಏನಂತ ನಾವು ನೋಡ್ಬೇಕಂದ್ರೆ ಅವ್ರಿಗೆ ಅಲ್ಲಿರೋ ರಿಜಿಮನ್ ಚೇಂಜ್ ಮಾಡ್ಬೇಕು. ಈಗ ಅವ್ರು ಬೀಳ್ಸಿದ್ದಂತ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಗವರ್ನೆನ್ಸ್ ಯಾರು ಬರ್ತಾರೆ ಅವ್ರು ಈ ಕಾಂಬಿನೇಷನ್ ಗೆ ಸೂಟ್ ಆಗಂತ ಜನಗಳು ಬೇಕು ಅವರಿಗೆ. ಇವರು ಸ್ವಲ್ಪ ಹಿಂದ್ಗಡೆಯಿಂದ ಕಂಟ್ರೋಲ್ ಮಾಡಿದ್ರೆ ಅವ್ರು ಕಂಟ್ರೋಲ್ ಆಗೋಂತ ಜನಗಳು ಬರ್ಬೇಕು. ಅದನ್ನ ಸ್ಟೆಬಿಲೈಸ್ ಮಾಡಿ ಇನ್ಸ್ಟಾಲ್ ಮಾಡೋವರೆಗೂ ಏನ್ ಬೇಕಿರುತ್ತೋ ಆ ತರದನ್ನ ಇಟ್ಟಿರ್ತಾರೆ. ಮತ್ತೆ ಇವ್ರು ಇರಾನ್ ಅವರು ಜಸ್ಟ್ ಟು ಪ್ರೂವ್ ದ ಪಾಯಿಂಟ್, ಅದು ಅವ್ರ ಹತ್ರನು ಎಲ್ಲ ಡಿಫೆಂಡ್ ಮಾಡೋ ಕೇಪಬಿಲಿಟಿ ಇದೆ ಅಂತೇಳಿ ಎಲ್ಲಾ ಕಡೆ ಅವರು ದಾಳಿ ಮಾಡ್ತಾ ಇದಾರೆ ಬೇರೆ ಕಂಟ್ರೀಸ್ ಅಲ್ಲಿ. ಅದನ್ನ ಕಂಟೈನ್ ಮಾಡಕ್ ಎಷ್ಟು ಬೇಕೋ ಅಷ್ಟನ್ನ ಇವರು ಈ ಕಡೆಯಿಂದ ಅಫೆನ್ಸಿವ್ಲಿ ಮಾಡ್ತಾ ಇರ್ತಾರೆ. ಈ ಇರಾನ್ನ IRGC ಏರ್ ವಿಂಗ್ ಏನಿದೆ ಸರ್, ಅದು ಅಷ್ಟು ಪವರ್ಫುಲ್ ಆಗಿದೆ ಅಂತ ಅನ್ಸುತ್ತಾ ಇಸ್ರೇಲ್ ಮತ್ತು ಅಮೆರಿಕವನ್ನ ಎದುರಿಸುವಷ್ಟರ ಮಟ್ಟಿಗೆ ಇಂತಹ ಸಿಚುವೇಶನ್ ಅಲ್ಲಿ? ಆತರ ಏನ್ ಕಂಪ್ಯಾರಿಸನ್ ಇಲ್ಲ ಇರಾನ್ ಹತ್ರ. ಅವ್ರ ಹತ್ರ ಈಗ ಪ್ರೆಸೆಂಟ್ ಇರೋ ಸ್ಟ್ರೆಂತ್ ಏನಂದ್ರೆ ಇದು ಕನ್ವೆನ್ಷನಲ್ ಮಿಸೈಲ್ಸ್ ಮತ್ತೆ ಡ್ರೋನ್ಸ್ ಅಷ್ಟೇ. ಈಗ ಹೈಟೆಕ್ ಏರ್ ಕ್ರಾಫ್ಟ್ ಮತ್ತೆ ಏರ್ ಡಿಫೆನ್ಸ್ ಸಿಸ್ಟಮ್ ಅದೆಲ್ಲ ನೋಡಿದ್ರೆ ಎಲ್ಲಿಗೂ ಕಂಪ್ಯಾರಿಸನ್ ಇಲ್ವೇ ಇಲ್ಲ. ಅವರು ಇನ್ಫ್ಯಾಕ್ಟ್ ಭಾರತದ ಜೊತೆಗೂ ಕಂಪ್ಯಾರಿಸನ್ ಬರಲ್ಲ ಇರಾನ್ ಹತ್ರ ಇರೋ ಅಸೆಟ್ಸ್. ಈಗ ಸದ್ಯಕ್ಕೆ ನೋಡಿದ್ರೆ ಅವ್ರದ್ದು ಏರ್ ಡಿಫೆನ್ಸ್ ಅಂತ ಇರೋ ಏನು ಹೆಸರೇ ಇಲ್ಲ ಅಲ್ಲಿ. ಇವ್ರ ಏರ್ ಕ್ರಾಫ್ಟ್ಸ್ ಎಲ್ಲಿ ಬೇಕಿದ್ರು ಹೋಗ್ತಾ ಇದೆ ಇರಾನ್ ಅಲ್ಲಿ. ಯಾವ ಕಾರ್ನರ್ ಬೇಕಿದ್ರು ಹೋಗ್ಬೋದು, ಹೆಂಗ್ ಬೇಕಿದ್ರು ಅವರು ದಾಳಿ ಮಾಡ್ಬೋದು ಮತ್ತೆ ವಾಪಸ್ ಬರ್ಬೋದು ಸೇಫ್ ಆಗಿ. ಸೊ ದಟ್ಸ್ ನೋ ಕಂಪ್ಯಾರಿಸನ್ ಅಟ್ ಆಲ್. ಅವ್ರ ಹತ್ರ ಇರೋ ಅಸೆಟ್ಸ್ ಏನ್ ಪ್ರೆಸೆಂಟ್ಲಿ ಅಂದ್ರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಹೈಪರ್ಸೋನಿಕ್ ಮಿಸೈಲ್ಸ್ ಇದೆ, ವಿಚ್ ಕ್ಯಾನ್ ಕಾಸ್ ಲಾಟ್ ಆಫ್ ಡ್ಯಾಮೇಜ್ ಇಫ್ ದೇ ಆರ್ ಲಾಂಚ್ಡ್ ಅಂಡ್ ದೆನ್ ರೀಚ್ ದಿ ಟಾರ್ಗೆಟ್. ಆ ತರದ್ದು. ಸೊ ಅದಕ್ಕೆ ಸಾಕ್ಷಿನೇ ಅವ್ರ ಹತ್ರ ಡಿಫೆನ್ಸಿವ್ ಸಿಸ್ಟಮ್ ಇಲ್ಲ ಅನ್ನೋದಕ್ಕೆ ಖಮೇನಿಯ ಹತ್ಯೆ. ಟೆಹರಾನ್ನಲ್ಲಿರುವಂತಹ ಸಿಟಿ ಒಳಗಡೆ ಬಂದು ಬ್ಯಾಲಿಸ್ಟಿನ್ ಕ್ಷಿಪಣಿ ಬಂದು ಹೊಡೆದು ಹಾಕುತ್ತೆ ಅಂದರೆ, ಸೊ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ಡಿಫೆನ್ಸಿವ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು.
ಹೌದೌದು, ಕರೆಕ್ಟ್ ಆಗಿ ನೀವ್ ಹೇಳಿದ್ದು ಅದೇ. ಅವರು ಇಲ್ಲಿ ಮಾತ್ರ ಅಲ್ಲ, ಆ HQ9 ಸಿಸ್ಟಮ್ ಅಂತ ಇವ್ರು ಬೇರೆ ಯೂಸ್ ಮಾಡ್ತಾ ಇದ್ರು. ಮುಂಚೆ ಪಾಕಿಸ್ತಾನಲ್ಲಿ ಯೂಸ್ ಮಾಡಿದ್ದು ಸಿಸ್ಟಮ್ ಅದೇ ಇದ್ದಿದ್ದು. ಸೊ ದಟ್ ಇಸ್ ನಾಟ್ ಎ ಪ್ರೂವನ್ ಸಿಸ್ಟಮ್ ಅಂತೇಳಿ ಎರಡ್ ಕಡೆ ಗೊತ್ತಾಗಿದೆ. ಇನಿಷಿಯಲಿ ಅವ್ರು ಜಾಮ್ ಮಾಡಿ ಅದನ್ನೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಒನ್ಸ್ ದೋಸ್ ಡಿಫೆನ್ಸಸ್ ಆರ್ ನಾಟ್ ದೇರ್, ನಮ್ಗೆ ಓಪನ್ ಫುಟ್ಬಾಲ್ ಫೀಲ್ಡ್ ತರ ನಾವ್ ಎಲ್ಲಿ ಬೇಕಿದ್ರು ಹೋಗ್ಬಿಟ್ಟು ಆಟ ಆಡ್ಬಿಟ್ಟು ಬರ್ಬೋದು, ಆ ತರ ಸ್ಟೇಜ್ ಅಲ್ಲಿ ಇದ್ದಾರೆ ಇಸ್ರೇಲ್ ಮತ್ತೆ US. ವರ್ಲ್ಡ್ ಅಲ್ಲಿ ಸ್ಟ್ರಾಂಗೆಸ್ಟ್ ಅಲ್ವಾ ಸರ್? 3000 ಸಮಥಿಂಗ್ ಏರ್ ಫೋರ್ಸ್ ಅನ್ನು ಹೊಂದಿರುವಂಥದ್ದು USA. ಆಬ್ವಿಯಸ್ಲಿ ಸೆಕೆಂಡ್ ಸ್ಥಾನದಲ್ಲಿರುವಂಥದ್ದೇ ಒಂದಿಷ್ಟು ಕೆಳ ಹಂತದಲ್ಲಿ. ಅದಕ್ಕೆ ಕಂಪ್ಯಾರಿಸನ್ಗೆ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಇಸ್ರೇಲ್ ಕೂಡ. ಸೊ ನೀವು ಹೇಳ್ದಂಗೆ ಕಂಪ್ಯಾರಿಸನ್ ಆಗಲ್ಲ. ಹೀಗಿದ್ರೂ ಕೂಡ ಒಂದಿಷ್ಟು ಟ್ವೀಟ್ಗಳನ್ನು ನೋಡ್ತಾ ಇದ್ದೀವಿ ನಾವು ಅಲ್ಲಿ ಇರಾನ್ ಕಡೆಯಿಂದ. ನಾವು ಕೂಡ ಸುಮ್ಮನೆ ಇರೋದಿಲ್ಲ, ನಾವು ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಅದನ್ನು ಹೇಗೆ ನೋಡ್ತೀರಿ ನೀವು? ಅದೇ, ಈಗ ಸೋಲು ಮನುಷ್ಯ ಸ್ಟ್ರೇಟ್ ಫಾರ್ವರ್ಡ್ ಸೋಲು ಒಪ್ಕೊಳ್ಳಲ್ಲ ಅಲ್ವಾ. ಅವನ ಹತ್ರ ಇರೋದನ್ನೆಲ್ಲ ಲಾಸ್ಟ್ ವರ್ಗು ಮುಂಚೆ ಎಷ್ಟು ಮಾಡ್ಬೋದು ಅಂತೇಳಿ ರಿಯಾಕ್ಟ್ ಮಾಡ್ಕೊಂಡು ಇದ್ ಮಾಡ್ತಾನೆ. ಸೊ ಇದೆಲ್ಲ ಒಂಥರ ನಾವು ಹೇಳ್ಕೊಳ್ಳೋ ತರ ಇದು ರೆಟರಿಕ್ ತರ, ಬಟ್ ಇಟ್ ಹ್ಯಾಸ್ ನೋ ಸಬ್ಸ್ಟೆನ್ಸ್ ಆಕ್ಚುಲಿ. ನೋ ಸಬ್ಸ್ಟೆನ್ಸ್ ಅಂದ್ರೆ ಅವ್ರ ಹತ್ರ ಕೇಪಬಿಲಿಟಿ ಇರ್ಬೇಕಲ್ವಾ. ಸದ್ಯಕ್ಕಿಲ್ಲ, ಮತ್ತೆ ಮುಂದೆ ಅಂತೂ ಡೌಟ್ಫುಲ್. ಅದನ್ನ ಕಟ್ ಮಾಡ್ಬೇಕು ಅಂತಾನೆ ಇವ್ರು ಇದನ್ ಮಾಡ್ತಾ ಇದ್ದಿದ್ದು. ದೇ ಡಿಡ್ಂಟ್ ವಾಂಟ್ ಇರಾನ್ ಟು ಫರ್ದರ್ ಪ್ರೋಗ್ರೆಸ್ ಆನ್ ದಿ ನ್ಯೂಕ್ಲಿಯರ್ ಲ್ಯಾಡರ್. ಈಗ ಅವ್ರ ಹತ್ರ ಇರೋದನ್ನೇ ಕಟ್ ಮಾಡಿ ಮುಂದೆ ಅದನ್ನ ಸ್ನಪ್ ಮಾಡಿ ಇಡಬೇಕು ಅಂತ ಹೇಳಿ. ಮತ್ತೆ ಆ ಫುಲ್ ಮಿಡಲ್ ಈಸ್ಟ್ ರೀಜನ್ ಗೆ ಒಂಥರ ಟ್ರಬಲ್ ಕ್ರಿಯೇಟರ್ಸ್ ತರ ಎವಾಲ್ವ್ ಆಗ್ತಾ ಇತ್ತು ಇರಾನ್. ಅದನ್ನ ಕ್ಲೋಸ್ ಮಾಡ್ಬೇಕು ಅಂತೇಳಿ ಇವ್ರು ಮಾಡಿರೋದು. ಸೊ ನೀವು ಏರ್ ಎಸೆಟ್ಸ್ ಅಂತ ಇಲ್ಲ, ಏರ್ ಇರ್ಲಿ, ನೇವಿ ಇರ್ಲಿ, ಮತ್ತೆ ಲ್ಯಾಂಡ್ ಎಸೆಟ್ಸ್ ಯಾವ್ದ್ರಲ್ಲೂ ಕಂಪ್ಯಾರಿಸನ್ ಇಲ್ಲ ಅವ್ರದ್ದು. ಓಕೆ, ಹೋಲ್ಡ್ ಆನ್ ಸರ್, ಮತ್ತೆ ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ, ಮಾತನಾಡ್ತಾ ಹೋಗ್ತೀನಿ. ಸೌದಿ ಅರೇಬಿಯಾ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಅರಾಮ್ಕೋ ತೈಲ ಘಟಕದ ಮೇಲೆ ಡ್ರೋನ್ ದಾಳಿಯಾಗಿದೆ. ಸೌದಿ ಅರೇಬಿಯಾದ ಪ್ರಮುಖ ಇಂಧನ ಕೇಂದ್ರ ಇದು. ಅರಾಮ್ಕೋ ತೈಲ ಘಟಕದ ಮೇಲೆ ಡ್ರೋನ್ ದಾಳಿ ಮಾಡಿದೆ ಇರಾನ್. ಸೌದಿ ಅರೇಬಿಯಾದ ಪ್ರಮುಖ ಇಂಧನ ಕೇಂದ್ರ ಶಸರಾಸ್ ತನುರಾದಲ್ಲಿರುವಂತಹ ಅರಾಮ್ಕೋ ತೈಲ ಘಟಕ ಹೊತ್ತಿ ಉರಿತಾ ಇದೆ. ತೈಲವನ್ನ ಸಂಸ್ಕರಣೆ ಮಾಡಿ ಇಟ್ಟಿರುವಂತಹ ಘಟಕ ಅದು. ಪ್ರಮುಖವಾದಂತಹ ಉತ್ಪಾದನಾ ಘಟಕ ಸೌದಿ ಅರೇಬಿಯಾದ. ಸೊ ಅದರ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದ ಇರಾನ್. ಅದು ಹೊತ್ತಿ ಉರಿತಾ ಇದೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇರಾನ್ ಟಾರ್ಗೆಟ್ ಮಾಡಿದೆ ಸೌದಿ ಅರೇಬಿಯಾದಲ್ಲಿರುವಂತಹ ಪ್ರಮುಖವಾದಂತಹ ತೈಲೋತ್ಪಾದನಾ ಘಟಕ ಶಸರಾಸ್ ತನುರಾದಲ್ಲಿರುವಂತಹ ಅರಾಮ್ಕೋ ತೈಲ ಘಟಕ. ಓಕೆ, ಎಕ್ಸ್ಪರ್ಟ್ ಗಣೇಶ್ ಅವರು ಮತ್ತೆ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್, ಈಗ ಮತ್ತೊಂದು ಅಪ್ಡೇಟ್ಸ್ ನೋಡ್ತಾ ಇದ್ದೀವಿ ನಾವು. ಸೌದಿ ಅರೇಬಿಯಾದಲ್ಲಿರುವಂತಹ ತೈಲ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ ಅಂತ. ಸೊ ಅಲ್ಲಿ ಯಾಕೆ ಹೋಯಿತು ಅನ್ನೋದು ಸಹಜ ಪ್ರಶ್ನೆ ಇರುತ್ತೆ. ಇಸ್ರೇಲ್ ಮೇಲೆ ಅಥವಾ ಅಮೆರಿಕ ಮೇಲೆ ದಾಳಿ ಮಾಡುವಂಥದ್ದು, ಸೌದಿ ಅರೇಬಿಯಾದ ಮೇಲೆ ಯಾಕೆ ಡ್ರೋನ್ ದಾಳಿ ಮುಂದಾಯಿತು? ಅವ್ರ ಹತ್ರ ಇರೋ ಅಸೆಟ್ಸ್ ನಾವು ನೋಡಿದ್ರೆ ಅಷ್ಟೊಂದು ಕೇಪಬಿಲಿಟಿ ಇಲ್ಲ. ಅವರು ಇಸ್ರೇಲ್ಗೆ ಹೋಗ್ಬೇಕಂದ್ರೆ ಅವರು ತುಂಬಾ ಡಿಸ್ಟೆನ್ಸ್ ಕವರ್ ಮಾಡ್ಬೇಕು, ಈ ಕಂಟ್ರೀಸ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗುವಂತದ್ದು. US ಅಂತೂ ಚಾನ್ಸೇ ಇಲ್ಲ ಹೋಗೋದಿಕ್ಕೆ ಅವರು. ಈಗ UAE, ಅಲ್ಲಿ ದುಬೈ ಮತ್ತೆ ದಿ ಕ್ಲೋಸರ್ ಕಂಟ್ರೀಸ್ ವಿಚ್ ಆರ್ ಅವೈಲಬಲ್, ಅದು ಸ್ಟ್ರೇಟ್ ಆಫ್ ಹಾರ್ಮುಜ್ ಇದೆಯಲ್ಲ, ಅದನ್ನ ಜಸ್ಟ್ ಆಪೋಸಿಟ್ ಸೈಡ್ ಅಲ್ಲಿ ಇದೆ. ಅದು ಡಿಸ್ಟೆನ್ಸ್ ನೀವು ತಗೊಂಡ್ರೆ ಇಟ್ ವಿಲ್ ಬಿ ಅರೌಂಡ್ 50 ಕಿಲೋಮೀಟರ್ಸ್ ಇಂದ ಒಂದು 300 ಕಿಲೋಮೀಟರ್ಸ್ ವರ್ಗು ಅಷ್ಟೇ ಕೇಪಬಿಲಿಟಿ. ಅದ್ರಲ್ಲಿ ಏನೇನ್ ಇದೆಯೋ ಅವ್ರಿಗೊಂದು ಹೈ ಲೆವೆಲ್ ಟಾರ್ಗೆಟ್ಸ್ ಅವರು ಅದ್ ತೋರ್ಸೋದಿಕ್ಕೆ ಟು ಶೋ ದೇರ್ ಬ್ರೆವೆಡೋ, ಅದನ್ನೆಲ್ಲ ಟಾರ್ಗೆಟ್ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ. ಆಫ್ಟರ್ ಈ ವಾರ್ನ ನಂತರದಲ್ಲಿ ಈ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಇಸ್ರೇಲಿನ ಪಾರುಪತ್ಯ ಶುರುವಾಗುತ್ತೆ ಅಂತ ಹೇಳ್ತೀರಾ? ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ಏನಂತ ಹೇಳಿದ್ರೆ, ಅಲ್ಲ, ಇಸ್ರೇಲ್ನ ಒಂದು ಏನ್ ಹೇಳ್ತಾರೆ, ಪರಮೋಚ್ಚ ಅಧಿಕಾರ ಅವ್ರದ್ದೇ ನಡಿಬೇಕು ಅನ್ನುವಂತ ಅರ್ಥದಲ್ಲಿ. ಈ ಆಕ್ಚುಲಿ ನೋಡಿದ್ರೆ ನೀವು, ಇಸ್ರೇಲ್ ಒಂಥರ ಇಟ್ ಇಸ್ ಫಾರ್ ಸರ್ವೈವಬಿಲಿಟಿ ತರ. ಅವರು ಶಾಶ್ವತವಾಗಿ ಇರ್ಬೇಕು ಅಂದ್ರೆ ಅವರು ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದ್ರೆ ಅವರು ಜಾಗ್ರಫಿಕಲಿ ನೋಡಿದ್ರೆ ಎಲ್ಲ ಕಡೆಯಿಂದ ಕವರ್ ಆಗಿದ್ದಾರೆ ಅವರು, ಬೇರೆ ಬೇರೆ ಕಂಟ್ರೀಸ್ ಮತ್ತೆ ಎಲ್ಲ ಮೋಸ್ಟ್ ಆಲ್ ಅರೇಬಿಯನ್ ಕಂಟ್ರೀಸ್. ಸೊ ಅವರು ಶಾಶ್ವತವಾಗಿ ಇರಬೇಕು, ಅವರು ಸಸ್ಟೈನ್ ಆಗ್ಬೇಕು ಅಂದ್ರೆ ಈ ತರ ಸ್ಟೆಪ್ಸ್ ಅವ್ರು ತಗೊಳ್ಳೇಬೇಕು. ಇಲ್ದೇ ಹೋದ್ರೆ ಅವರು ಇರೋದೆಲ್ಲ ಫುಲ್ ಎಲಿಮಿನೇಟ್ ಮಾಡ್ಬಿಡ್ತಾರೆ ಅವರು ಇಸ್ರೇಲಿಸ್ಗೆ. ಓಕೆ, ಮತ್ತೆ ಅಮೆರಿಕಾಗೆ ಹೇಗೆ ಬೆನಿಫಿಟ್ಸ್ಗಳು ಶುರುವಾಗುತ್ತೆ ಸರ್ ಇಲ್ಲಿಂದ? ಅಮೆರಿಕಾಗ್ ನೀವು ಕೇಳಿದ್ರೆ ಫಸ್ಟ್ ಅವರು ವರ್ಲ್ಡ್ ಅಲ್ಲೇ ಬೆಸ್ಟ್ ಸೂಪರ್ ಪವರ್ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರೋದನ್ನ ಉಳಿಸ್ಕೋಬೇಕು ಅವರು. ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇರೋದನ್ನೆಲ್ಲ ಹೋಗ್ತಾ ಇರ್ಬೇಕು. ಒಂದು ನೀವು ನೋಡಿದ್ರೆ ಈಗ ಆಯಿಲ್ದು
ಆಯಿಲ್ ಅವ್ರ ಹತ್ರ ಇರೋ ರಿಸೋರ್ಸಸ್ ಕನ್ಸರ್ವ್ ಮಾಡಿ ಇಟ್ಕೊಂತಾರೆ. ಬೇರೆ ಕಡೆಯಲ್ಲಿ ಏನೇನಿದೆಯೋ ಅದನ್ನ ಪ್ರೆಸೆಂಟ್ಲಿ ಅದನ್ನ ಯುಟಿಲೈಸ್ ಮಾಡೋ ತರ. ಇನ್ ಕೇಸ್ ಲಾಸ್ಟ್ ಅಲ್ಲಿ ಬೇಕಿದ್ರೆ ಅವ್ರದ್ದು ಒಂಥರ ಸೇಫ್ಟಿ ಫ್ಯಾಕ್ಟರ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಅಮೆರಿಕಲ್ ನೋಡಿದ್ರೆ ನಿಮ್ದು ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಇಂಡಸ್ಟ್ರಿ ತುಂಬಾ ದೊಡ್ಡದು. ಅವ್ರ ಎಕಾನಮಿ ಡ್ರೈವ್ ಮಾಡೋದು ಆಲ್ ದಿಸ್ ಡಿಫೆನ್ಸ್ ಪ್ರಾಡಕ್ಟ್ಸ್. ಸೊ ಟೆಕ್ನಾಲಜಿಕಲಿ ಸುಪೀರಿಯರ್. ಈ ತರದ್ದು ಸಣ್ಣ ಪುಟ್ಟ ನಡೀತಾ ಇದ್ರೆ ಅವ್ರ ಇಂಡಸ್ಟ್ರಿ ನಡೆಯುತ್ತೆ. ಥರ್ಡ್ ಥಿಂಗ್ ಬಂದು ಅವ್ರ ಡಾಮಿನೆನ್ಸ್ ಪ್ರೂವ್ ಮಾಡೋದಿಕ್ಕೆ ಮತ್ತೆ ಚೈನಾ, ರಷ್ಯಾ ಅಂತವ್ರನ್ನ ಸ್ವಲ್ಪ ಡೌನ್ ಮಾಡಿ ಇಡೋದಿಕ್ಕೆ ಇವ್ರು ಇಂಥದ್ದು ಪ್ರೊಯಾಕ್ಟಿವ್ಲಿ ಸ್ಟೆಪ್ಸ್ ತಗೊಂಡ್ ಮಾಡ್ಬೇಕು. ಅದರಲ್ಲಿ ಇರಾನ್ ಬಂದು ಅವ್ರ ಜೊತೆಗೆ ಸ್ವಲ್ಪ ಮಾತಾಡಿ ಅವ್ರು ಹೇಳಿದ ತರ ಸ್ವಲ್ಪ ಕೇಳಿದ್ರೆ ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಅಲ್ಲಿ ಮತ್ತೆ ಅವ್ರ ಮಿಸೈಲ್ಸ್ ಎಲ್ಲ ಸ್ಟಾಕ್ ಮಾಡಿ ಇದ್ ಮಾಡಿದ್ರೆ ಏನೋ ಒಂದು ಅಗ್ರಿಮೆಂಟ್ ಆಗಿರೋದು. ಅವ್ರು ಸ್ವಲ್ಪ ಇಲ್ಲ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್, ವಿ ಹ್ಯಾವ್ ಟು ಡೂ ಇಟ್ ಅಂತೇಳಿ ತಗೊಂಡಿರೋ ಸ್ಟ್ಯಾಂಡ್ ಅಲ್ಲಿ ತುಂಬಾ ಹೊರತಾಗಿದ್ದಿದೆ. ಅಲ್ಲ, ಇನ್ಮೇಲೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ತೀರಾ ಇದು ನ್ಯೂಕ್ಲಿಯರ್ ಅನ್ನು? ಅವರು ನಾವು ಗಣರಾಜ್ಯ ಅಂತ ಅವರು ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇರಾನ್ ಅವರು, ನಾವು ಮಾಡ್ಕೊಳ್ತೀವಿ, ನಾವು ಅದರ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ತೀವಿ ಅಂತ. ಬಟ್ ಈಗ ಖಮೇನಿ ಹತ್ಯೆ ಆದಮೇಲೆ, ಇಷ್ಟೆಲ್ಲ ಡ್ಯಾಮೇಜ್ ಆದಮೇಲೆ ಸ್ಟಾಪ್ ಆಗುತ್ತೆ ಅಂತ ಅನ್ಸುತ್ತಾ? ತುಂಬಾ ಕಷ್ಟ ಅವ್ರಿಗೆ ಆ ಸ್ಟೇಜ್ಗೆ ಹೋಗಿ ರಿವೈವ್ ಮಾಡಿ ಮಾಡೋದಿಕ್ಕೆ. ಈಗ ಅವ್ರ ಕಂಟ್ರಿನ ಬಿಲ್ಡ್ ಮಾಡೋದೇ ದೊಡ್ಡದು ಇದಾಗತ್ತೆ. ಮತ್ತೆ ನಾನು ಮೊದ್ಲು ಹೇಳಿದ ತರ ಅಮೆರಿಕ ಮತ್ತೆ ಇಸ್ರೇಲ್ ಅವ್ರಿಗೆ ಅವ್ರಿಗೆ ಸೂಟ್ ಆಗಂತವ್ರು ಲೀಡರ್ಶಿಪ್ ನೋಡ್ಕೊಂಡೇ ತರ್ತಾರೆ. ವೇರ್ ದೇ ವಿಲ್ ನಾಟ್ ಡೂ ಆಲ್ ದಿಸ್ ಥಿಂಗ್ಸ್. ಈ ತರ ರೋಗ್ ಆಕ್ಟಿವಿಟೀಸ್ ಇರಲ್ಲ. ಸೊ ಅವ್ರಿಗೆ ಈ ಕವರಿಂಗ್ ಅಥಾರಿಟಿ ಮತ್ತೆ ಇವ್ರ ಕವರಿಂಗ್ ಸಪೋರ್ಟ್, ಇವ್ರು ಹೇಳ್ತಾರೆ ಓಕೆ ನಿಮ್ಗೆ ದೇಶಕ್ಕೆ ಎಷ್ಟು ಬೇಕೋ ಸೆಕ್ಯೂರಿಟಿ ಅದನ್ನ ನಮ್ ಜವಾಬ್ದಾರಿ ನಾವು ಮಾಡ್ತೀವಿ, ಬಟ್ ಡೋಂಟ್ ಡೂ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅಂಡ್ ಫರ್ದರ್ ಕ್ರಿಯೇಟಿಂಗ್ ಲಾಂಗ್ ರೇಂಜ್ ಮಿಸೈಲ್ಸ್ ಆ ಥರದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ದುಬೈನಲ್ಲಿ ಹೊಸಕೆರೆ ಹಳ್ಳಿಯ ಸುನೀತಾ ಅನ್ನೋರು ಒದಾಡ್ತಾ ಇದ್ದಾರೆ, ಸಂಕಷ್ಟ ಪಡ್ತಾ ಇದ್ದಾರೆ. ಪ್ರವಾಸಕ್ಕೆ ಅಂತ ಸುನೀತಾ ಕುಟುಂಬ ಸಮೇತವಾಗಿ ಹೋಗಿದ್ರು, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈಗ ದುಬೈನಲ್ಲಿ. ಹೊಸಕೆರೆ ಹಳ್ಳಿಯ ನಿವಾಸಿ ಸುನೀತಾ ಅವರು ಕುಟುಂಬ ಸಮೇತವಾಗಿ ಹೋಗಿದ್ದು ವಾಪಸ್ ಬರೋದಕ್ಕೆ ಆಗ್ತಾ ಇಲ್ಲ. ಫೆಬ್ರವರಿ 23ನೇ ತಾರೀಕು ಇವರು ಪ್ರವಾಸಕ್ಕೆ ಹೋಗಿದ್ದು. ಬೆಂಗಳೂರಿನ ಹೊಸಕೆರೆ ಹಳ್ಳಿಯ ನಿವಾಸಿ ಸುನೀತಾ ಮತ್ತೊಬ್ಬರ ಕುಟುಂಬ. ಈಗ ಯುದ್ಧದ ಪರಿಣಾಮ ವಿಮಾನಗಳು ರದ್ದಾಗಿದ್ದಾವೆ, ಏರ್ಪೋರ್ಟ್ಗಳು ಬಂದಾಗಿದ್ದಾವಲ್ಲಿ. ಅಬುದಾಬಿ, ದುಬೈನಲ್ಲೆಲ್ಲ ಗಂಡ ಮಗು ಜೊತೆ ದುಬೈಗೆ ಪ್ರವಾಸಕ್ಕೆ ಅಂತ ಹೋಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಇದೆ ಅಂತ ಸುನೀತಾ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾವು ಟ್ರಿಪ್ಪಿಗಂತ ಆಸ್ ಅ ಫ್ಯಾಮಿಲಿ ಬರ್ತೀವಿ. ಹಸ್ಬೆಂಡ್, ಚಿಕ್ಕ ಮಗು ಮತ್ತು ನಾನು. 28 ಫೆಬ್ರವರಿ ಅಂದರೆ ಸ್ಯಾಟರ್ಡೆ ನಮಗೆ ರಿಟರ್ನ್ ಫ್ಲೈಟ್ ಇರುತ್ತೆ ಅಬುದಾಬಿಯಿಂದ ಮಧ್ಯಾಹ್ನ ಇಟಿಯಾಡು. ನೋಡಿದ್ರೆ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಆಲ್ ಆಫ್ ಅ ಸಡನ್ ನಮ್ಮೆಲ್ಲರೂ ಮೊಬೈಲ್ಗೆ ಅಲರ್ಟ್ ಮೆಸೇಜಸ್ ಬರುತ್ತೆ ಮಿನಿಸ್ಟ್ರಿ ಆಫ್ ಅಫೇರ್ಸಿಂದ. ಮಿಸೈಲ್ ಅಟ್ಯಾಕ್ ಆಗ್ತಾಯಿದೆ, ಎಲ್ಲರೂ ಹುಷಾರಾಗಿ ಶೆಲ್ಟರಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು. ನಮಗೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆರ್ಮಿ ಜೆಟ್ಸ್ ಫ್ಲೈ ಆಗ್ತಾ ಇರುತ್ತೆ, ಸೌಂಡ್ ಕೇಳ್ತಾ ಇರುತ್ತೆ. ತುಂಬ ಹೆದರಿಕೆ ಆಯಿತು ನಮಗೆಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅಲ್ಲಿರೋ ಅಫಿಷಿಯಲ್ಸ್ ನಮಗೆಲ್ಲ ಗೈಡ್ ಮಾಡಿ ಸಮಾಧಾನ ಮಾಡಿ ರಾತ್ರಿ ನಮಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು ಮತ್ತು ಹೋಟೆಲ್ ಬುಕ್ ಮಾಡಿ ಅಲ್ಲಿಂದ ಅಬುದಾಬಿ ಏರ್ಪೋರ್ಟಿಂದ ಹೋಟೆಲ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಸೇಫಾಗಿ. ಆ್ಯಸ್ ಆಫ್ ನಾವು ಸೇಫಾಗಿದ್ದೀವಿ, ಬಟ್ ವಿ ಜಸ್ಟ್ ವಾಂಟ್ ಟು ಕಮ್ ಬ್ಯಾಕ್ ಟು ಇಂಡಿಯಾ. ಇರಾನ್ ಮತ್ತು ಇಸ್ರೇಲ್ ನಡುವೆ ಭೀಕರ ಯುದ್ಧ ಮುಂದುವರಿತಾ ಇದೆ. ಈ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಕ್ಕಾಕೊಂಡಿರುವಂತಹ ಕನ್ನಡಿಗರು ಪರದಾಡ್ತಾ ಇದ್ದಾರೆ, ವಾಪಸ್ ಬರೋಕ್ಕಾಗ್ತಾ ಇಲ್ಲ ಅವರಿಗೆ ಪಾಪ. ದುಬೈನಲ್ಲಿ ಸಿಲುಕಿರುವ ಅರಸೀಕೆರೆ ಮೂಲದ ಶಿವು ಅನ್ನೋರು ಒದ್ದಾಡ್ತಾ ಇದ್ದಾರೆ, ವಾಪಸ್ ಬರೋಕೆ ಆಗ್ತಾ ಇಲ್ಲ. ವಿಶ್ವ ವ್ಯಾಪಾರಸ್ಥರ ಸಮ್ಮೇಳನಕ್ಕೆ ಶಿವು ಹೋಗಿದ್ರು. ಈಗ ಶಿವು ಅವರಿಗೆ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಶಾಸಕರು ಶಿವಲಿಂಗೇಗೌಡ. ಮಾತನಾಡಿದ್ದಾರೆ ಅವರ ಜೊತೆಗೆ. ಎಲ್ಲರೂ ಸುರಕ್ಷಿತವಾಗಿ ವಾಪಸ್ ಬನ್ನಿ ಅಂತ ಶಿವಲಿಂಗೇಗೌಡ ಹೇಳಿದ್ದಾರೆ. ಜಯದೇವು, ಪ್ರವೀಣ್ ಎಲ್ಲ ಬಂದಿದ್ರು. ಈ ವಿಜಯರತ್ನ ವಾದಿಗೆ ಬಂದಿದ್ವಿ. ಹಾಗಾಗಿ ಆನಂದ್ ಸಂಕೇಶ್ವರ್ ಅವ್ರ ಜೊತೆಲಿದ್ದಾರೆ. ಟೌನ್ ಡೌನ್ ಅಂತ ಹೇಳಿ ಆ ಹೋಟೆಲ್ ಉಳ್ಕೊಂಡಿದೀವಿ. ನಿನ್ನೆ ಸ್ವಲ್ಪ ನಮ್ ಫಂಕ್ಷನ್ ನಡಿಬೇಕಾದ್ರೆ 2-3 ಕಡೆ ದಾಳಿ ಆಯ್ತು, ಸೌಂಡ್ ಇತ್ತು. ನಾವು ಉಳಿದಿರೋದಕ್ಕೆ ಒಂದು 1000 ಮೀಟರ್ ಅಲ್ಲಿ ಆಗಿರೋದು ದಾಳಿ. ಅಯ್ಯೋ ಶಿವನೇ. ಹಾಗಾಗಿ ನೋಡ್ಬೇಕು ಇವತ್ತು ಏನ್ ಸ್ಟೆಪ್ ತಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇಲ್ಲ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಕರ್ನಾಟಕಕ್ಕೆ ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಕರ್ಸಕ್ಕೆ ವಿಶೇಷವಾದ ಏರ್ಪಾಡು ಮಾಡಿದೀನಿ ಅಂತ ಹೇಳ್ತಾ ಇದ್ರು.
ಮತ್ತೆ ಮಾಡ್ತಾರೆ ಅಂತ ಕಾಣುತ್ತೆ ಅಲ್ಲಿ. ಹಾ ಇವರು ಮಾಡ್ತಾ ಇದ್ದಾರೆ. ಏನೋ ದೇವ್ರು ಒಳ್ಳೇದ್ ಮಾಡ್ಲಿ ಸರ್, ಏನು ಇದು ಆಗ್ದಂಗೆ ವಾಪಸ್ ಬನ್ನಿ ಸರ್, ಬನ್ನಿ. ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ನಿಮ್ಗೆ ನಿಮ್ಮ ಸೇವೆ ಅರ್ಶಿಕರಿಗೆ ಅವಶ್ಯಕತೆ ಇದೆ, ಏನು ಬನ್ನಿ ಸರ್, ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನು ಶಿವಮೊಗ್ಗದ ಉದ್ಯಮಿ ಕೂಡ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರದ ಪ್ರದೀಪ್ ಹಾಗೂ ಅವರ ಪತ್ನಿ ಸಿಕ್ಕಾಕೊಂಡು ಓದಾಡ್ತಾ ಇದ್ರು, ವಾಪಸ್ ಬರೋಕೆ ಆಗದೆ. ಪ್ರದೀಪ್ ಜೊತೆಗೆ 70ಕ್ಕೂ ಹೆಚ್ಚು ಕನ್ನಡಿಗರು ಲಾಕ್ ಆಗಿದ್ದಾರೆ. ಇಲ್ಲಿಂದ ಹೋದಂಥವರು ಬಹುತೇಕರು ಕನ್ನಡಿಗರು ಒಂದೇ ಕಡೆ ಇದ್ದಾರೆ. ಅವಾರ್ಡ್ ಕಾರ್ಯಕ್ರಮಕ್ಕೆ ತೆರಳಿದ್ರು ಪ್ರದೀಪ್ ಮತ್ತು ದಂಪತಿ. ಇವರ ಜೊತೆಗೆ ಇನ್ನೂ 70 ಜನ ಇದ್ದಾರೆ. ನೆನ್ನೆ ಭಾರತಕ್ಕೆ ವಾಪಸ್ ಬರಬೇಕಾಗಿತ್ತು ಪ್ರದೀಪ್ ಮತ್ತು ಅವರ ಕುಟುಂಬ. ವಿಮಾನ ರದ್ದಾದ ಹಿನ್ನೆಲೆಯಲ್ಲಿ ದುಬೈ ಹೋಟೆಲ್ನಲ್ಲೇ ಈಗ ಅವರು ಉಳ್ಕೊಂಡಿದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರದೀಪ್ ಅಲ್ಲಿನ ಘಟನೆಯನ್ನ, ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಏನು ತೊಂದರೆ ಇಲ್ಲ. ರೋಡ್ ಕರ್ನಾಟಕದಿಂದ 65 ಜನ ಬಂದಿದ್ವಿ. ಅದರಲ್ಲಿ ಈಗ ಬಿಜಾಪುರದವರು, ಅರಸೀಕೆರೆಯವರು, ಚಿತ್ರದುರ್ಗದವರು, ನಾನು ಶಿವಮೊಗ್ಗದವರು ಬಂದಿದ್ವಿ. ಬಟ್ ಏನು ತೊಂದರೆ ಇಲ್ಲ. ಯಾರು ನಮ್ಮ ಕರ್ನಾಟಕದವರು ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ದುಬೈ ಸೇಫ್ ಇದೆ. ಇವತ್ತೆಲ್ಲ ಮಾರ್ಕೆಟ್ಗೆಲ್ಲ ಅಡ್ಡಾಡಿ ಬಂದಿದ್ದೀವಿ, ಏನು ತೊಂದರೆ ಇಲ್ಲ. ಈಗ ಫ್ಯೂಚರ್ ಆಫ್ ಮ್ಯೂಸಿಯಂ ಎದುರುಗಡೆ ಇರೋ ಹೋಟೆಲ್, ಮಿಲೇನಿಯಂ ಹೋಟೆಲ್ ಡೌನ್ ಟೌನ್ ಅಲ್ಲೇ ಇದ್ದೀವಿ. ಏನು ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಆರಾಮಾಗಿ ಸೇಫ್ ಆಗಿದ್ವಿ. ಏರ್ ಸ್ಪೇಸ್ ಓಪನ್ ಆಗ್ತಿದ್ದಂಗೆ ನಾವು ಮತ್ತೆ ಇಂಡಿಯಾಕ್ಕೆ ಬರ್ತೀವಿ ಅಂತ ಹೇಳ್ತೀವಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆ ಛಿದ್ರವಾಗಿದೆ. ಬಳ್ಳಾರಿಯ ತಾಳೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಸುಭಾನಿ ಸಾಬ್ ಅನ್ನೋರ ಮನೆಯಲ್ಲಿ ಈ ದುರ್ಘಟನೆ ನಡೆದಿದೆ. ಸಿಲಿಂಡರ್ ಬ್ಲಾಸ್ಟ್ನಿಂದ ಇಡೀ ಮನೆ ಛಿದ್ರವಾಗಿ ಹೋಗಿದೆ. ಬಳ್ಳಾರಿಯ ತಾಳೂರು ಅನ್ನುವಂಥ ಊರಲ್ಲಿ ಈ ಘಟನೆ ನಡೆದಿದೆ. ಸುಭಾನಿ ಸಾಬ್ ಅನ್ನೋರ ಮನೆ ಇದು. ಹೊಸ ಸಿಲಿಂಡರ್ ತಂದು ಅದನ್ನು ಜೋಡಿಸುವಾಗ ಈ ಘಟನೆ ಆಗಿದೆ. ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ ಹೊರಬಂದಿದ್ರು ಮನೆಯವರು. ಹೊರಗೆ ಬಂದ ಕೂಡಲೇ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆ ಕೂಡ ಕುಸಿತಗೊಂಡಿದೆ. ನೋಡಿ, ಇದು ಸಿಲಿಂಡರ್ ಬ್ಲಾಸ್ಟ್ನ ಪರಿಣಾಮ. ಇಡೀ ಮನೆ ಛಿದ್ರ ಆಗಿ ಹೋಗಿದೆ. ಹೊಸದು ಸಿಲಿಂಡರ್ ತೆಗೆದುಕೊಂಡು ಬಂದಿದ್ರು, ಅದನ್ನ ಸ್ಟವ್ಗೆ ಜೋಡಿಸ್ತಾ ಇದ್ರಂತೆ. ಬಟ್ ಸರಿಯಾಗಿ ಜೋಡಿಸಿಲ್ಲ. ಆಗ ಅದನ್ನ ಅರ್ಧಂಬರ್ಧಕ್ಕೆ ಬಿಟ್ಟು ವಾಪಸ್ ಹೊರಗೆ ಬಂದ್ಬಿಟ್ಟಾರೆ. ಯಾವಾಗ ಸ್ಮೆಲ್ ಬರುತ್ತೆ ಅದರಿಂದ ಗಾಬರಿಯಿಂದ ಹೊರಗೆ ಬಂದು ನಿಂತ್ಕೊಂಡಾಗ ಎಲ್ಲರೂ ಆಚೆ ಬಂದಾಗ ಈ ರೀತಿಯಾಗಿ ಬ್ಲಾಸ್ಟ್ ಆಗಿದೆ.